ಕರ್ಕಾಟಕ ರಾಶಿಯವರ ಏಪ್ರಿಲ್ ತಿಂಗಳು ನೋಡೋಣ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಬಿಗ್ ಅಮೌಂಟ್ ಮನಿ ಬರುವಂತ ಸಾಧ್ಯತೆ ಇದೆ. ಸಾಕಷ್ಟು ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಏನೋ ಒಂದಷ್ಟು ಸೀಕ್ರೆಟ್ ನ ರಿವೀಲ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಜನರ ಮುಖವಾಡಗಳನ್ನ ಕಳ್ಸಿ ಹಾಕ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಷ್ಟೋ ದಿವಸದಿಂದ ಎಷ್ಟೋ ಯುಗಗಳಿಂದ ಇದ್ದಂತ ಎಷ್ಟೋ ಆತ್ಮಗಳಿಗೆ ಎಷ್ಟೋ ಎನರ್ಜಿ ನೆಗೆಟಿವ್ ಎನರ್ಜೀಸ್ಗೆ ಮುಕ್ತಿನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬಿಸ್ನೆಸ್ ಪರ್ಪಸ್ ಅಲ್ಲಿ ಏನೋ ಬರ್ಡ್ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿರೋರಿಗೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ವಯಸ್ಸಾದಂಥ ವ್ಯಕ್ತಿ ವೃದ್ಧ ವ್ಯಕ್ತಿ ಕಾಣಿಸ್ತಿದ್ದಾರೆ. ಲೈಕ್ ಎನರ್ಜಿ ವೈಸ್ ಕೂಡ ಕಾಣಿಸ್ತಿದ್ದಾರೆ, ಬಾಡಿ ವೈಸ್ ಕೂಡ ಕಾಣಿಸ್ತಿದ್ದಾರೆ. ಸಮಥಿಂಗ್ ಏನೋ ಇದೆ ಅನ್ನುವಂಥದ್ದು ಇದೆ. ಲೈಕ್ ಅವರು ಕ್ಯಾಸ್ಟ್ ಬೇರೆ ಇರ್ಬೋದು ಅಥವಾ ಅವರು ಸಮಥಿಂಗ್ ಏನೋ ನಮಾಜಿಗೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಎನರ್ಜೀಸ್ ಇದೆ. ಸೊ ಒಬ್ಬ ವ್ಯಕ್ತಿಯ ಮುಖವಾಡ ಗೊತ್ತಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ತಲೆಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಪೆಟ್ ಮಾಡಿದ್ರೆ ಆ ವ್ಯಕ್ತಿ ತೊಂದರೆಗೊಳಗಾಗಿ ಆ ವ್ಯಕ್ತಿ ಇಲ್ಲ ಆಗ್ತಾರೆ, ಆ ಥರ ಏನೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಯಾರ್ದೋ ಪ್ರಾಣ ಪಕ್ಷಿ ಹಾರಿ ಹೋಯ್ತು, ತಲೆಗೆ ಪೆಟ್ಟು ಬಿದ್ದಿ ಅನ್ನುವಂಥ ಸುದ್ದಿ ಕೂಡ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ. ಶಿವನ ಆಶೀರ್ವಾದ ಕೂಡ ಇದೆ ಅನ್ನುವಂಥದ್ದು ಇದೆ. ಯಾರೋ ಸ್ಕೈ ಡೈವ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸರ್ಪ ಸಂಸ್ಕಾರ ಮಾಡಿಲ್ಲ, ಸರ್ಪನ ಕೊಂದಿದ್ದೀರಾ, ಕೊಂದ್ಬಿಟ್ಟು ಎಲ್ಲೋ ಎಸ್ಬಿಟ್ಟಿದ್ದೀರಾ, ಹಾಗೆ ಮಾಡಬೇಡಿ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಮುಕ್ತಿನ ಕೊಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ವಿದೇಶಕ್ಕೆ ಹಾರುವ ಒಂದಷ್ಟು ಸಂಪ್ರದಾಯಗಳನ್ನ ನಿಲ್ಲಿಸ್ಬೇಕು ಓದಿನ ವಿದ್ಯಾರ್ಥಿಗಳು ಅನ್ನುವಂಥದ್ದು ಕೂಡ ಇದೆ. ಇಬ್ರು ದುಷ್ಟ ವ್ಯಕ್ತಿಗಳು ಸೇರಿ ಏನೋ ಒಂದು ಪ್ರಯತ್ನನ ಪಡ್ತಿದ್ದಾರೆ, ಅದರಿಂದ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಏಡಿಕಾಯಿ ಕಚ್ಚಿ ಸತ್ತೋಗ್ತಾರೆ, ಇದೊಂದು ಸುದ್ದಿ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ. ಗೊತ್ತಿಲ್ಲ, ಬಟ್ ಆ ಥರ ಇದೆ. ಏಂಜಲಿಕ್ ಎನರ್ಜಿ ಹೆಚ್ಚಾಗಿ ಇದೆ. ಏಂಜಲ್ನ ಬಿಡುಗಡೆ ಮಾಡಿ, ಇದರಿಂದ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ. ಲೈಕ್ ಹಳೆ ಮೂವೀಸಲ್ಲೆಲ್ಲ ನೋಡಿರ್ತೀವಲ್ಲ, ಒಂದು ಕೋಲಿಗೆ ಈ ತಲೆಬುರುಡೆ, ಪ್ರಾಣಿದು ತಲೆಬುರುಡೆ ಇಟ್ಕೊಂಡಿರ್ತಾರಲ್ಲ, ಆ ಥರದ್ದು ಇಲ್ಲಿ ಮೇಕೆದು ತಲೆಬುರುಡೆ ಕಾಣಿಸ್ತಾ ಇದೆ. ಆ ಥರದ್ದು ಕೋಲಿಗೆ ಏನೋ ಮೇಕೆದು ತಲೆಬುರುಡೆ ಥರ ಆ ಥರದ್ದೇನೋ ಕಾಣಿಸ್ತಾ ಇದೆ. ಒಂಥರ ಭಯಂಕರವಾಗಿ ಇರುವಂಥ ಎನರ್ಜಿ ಇದೆ ಇಲ್ಲಿ. ತುಂಬ ನೆಗೆಟಿವ್ ವೈಬ್ ಬರುವಂಥ ಎನರ್ಜಿ ಇದೆ. ಯಾರ್ದೋ ಲಂಗ್ಸಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ಯಾರೋ ಹೋಗ್ಬೇಕಾದ್ರೆ ಹಿಂದೆಯಿಂದ ಯಾರೋ ಅಟ್ಯಾಕ್ ಮಾಡ್ತಾರೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಬಿಟ್ಟು ಹೋಗ್ದಿರೋ ಹಾಗೆ ತಡೆ ಹಾಕಿದ್ದಾರೆ, ತಡಿತಾರೆ, ಬಿಟ್ಟು ಹೋಗ್ಬಿಡ ಅಂತ ಅಂಗಲಾಚ್ತಾ ಇರೋ ಥರ ಕೂಡ ಕಾಣಿಸ್ತಾ ಇದೆ. ಸೊ ಏನೋ ಸಾಕಷ್ಟು ಸೀಕ್ರೆಟ್ಸ್ ಎಲ್ಲ ರಿವೀಲ್ ಆಗತ್ತೆ. ನಿಮ್ಮ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮ್ಮನ್ನ ಒಂದು ಸುಂದರವಾಗಿ ಕೆತ್ತನೆ ಕೂಡ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಇಂಟ್ಯೂಷನ್ ಚೆನ್ನಾಗಿ ವರ್ಕ್ ಆಗ್ತಿದೆ ಅನ್ನುವಂಥದ್ದು ಕೂಡ ಇದೆ. ಮರಗಳನ್ನ ಹೆಚ್ಚು ಬೆಳೆಸ್ತೀರಾ, ಮರಗಳನ್ನ ಬೆಳೆಸಿ ಅದರಿಂದ ಹೆಚ್ಚು ದುಡ್ಡು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ಶ್ವಾನದ ಅಪಹರಣ ಆಗತ್ತೆ ಅನ್ನುವಂಥದ್ದು ಇದೆ. ಒಂದು ನಾಯಿನ ಯಾರೋ ಕದೀತಾರೆ ಅನ್ನುವಂಥದ್ದು ಕೂಡ ಇದೆ. ಅದು ಕೂಡ ದೊಡ್ಡ ಸುದ್ದಿ ಆಗತ್ತೆ ಅನ್ನುವಂಥದ್ದು ಇದೆ. ಬಟ್ ದುಷ್ಟರು ಅದನ್ನ ತೊಂದರೆಗೀಡು ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಟ್ವಿನ್ಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಏನೋ ಒಂದು 4 ಮಕ್ಕಳು ಒಟ್ಟಿಗೆ ಆಗಕ್ಕೆ ಹೋಗಿ 4-5 ಮಕ್ಕಳು, ಸೊ 2 ಮಕ್ಕಳು ಸಾವನ್ನಪ್ಪಿ 2 ಉಳ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಅದ್ರ ಕಡೆ ಹೆಚ್ಚಿನ ನಿಗಾ ವಹಿಸಿದ್ರೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಾನ್ ವೆಜ್ ಪ್ರಿಯರಿಗೆ ಒಂದು ಸಿಹಿ ಸುದ್ದಿ ಬರುವಂಥ ಸಾಧ್ಯತೆಗಳು ಏನೋ ಇದೆ. ಸದ್ಯಕ್ಕೆ ವೆಜಿಟೇರಿಯನ್ ಆಗ್ಬಿಟ್ರಿ ಬೆಟರ್ ಇರುತ್ತೆ. ಒಂದು ಹೆಣ್ಣು ಪ್ರಾರ್ಥನೆ ಮಾಡ್ತಿದೆ. ಎಲ್ಲೋ ತಲೆ ತುಂಬ ತುರ್ಬು ಅಂದ್ರೆ ಗಂಟು. ಈ ನಾಗಸಾಧು ಲೇಡೀಸ್ ಅಲ್ಲಿ ನಾಗಸಾಧುಗಳು ಅಥವಾ ಸಾಧುಗಳು ಇರ್ತಾರಲ್ಲ, ಅವರು ಇಷ್ಟಪ್ಪ ಗಂಟು ಹಾಕಿರ್ತಾರಲ್ಲ, ಆ ಥರ ಗಂಟೇನೋ ಕಾಣಿಸ್ತಾ ಇದೆ. ಆ ಥರ ತಲೆಗೆ ಗಂಟು ಹಾಕೊಂಡು ಕೂತ್ಕೊಂಡು ಯಾರೋ ಸಾಧನೆ ಮಾಡ್ತಿದ್ದಾರೆ
ಅನ್ನುವಂಥದ್ದು ಇದೆ. ಅವರ ಸಾಧನೆಗೆ ಈ 2 ನಂಗೆ ಗೊತ್ತಿಲ್ಲ ಹೇಗ್ ಹೇಳಿ ಇಲ್ಲಿ ಹೇಳ್ಬೋದೋ ಹೇಳ್ಬಾರ್ದೋ ಅದು ಕೂಡ ಗೊತ್ತಾಗೋದಿಲ್ಲ ಒಂದೊಂದ್ಸತಿ. ಆ ಥರ 2 ಬುರುಡೆಗಳು ಬೇಕಾಗತ್ತೆ ಅವರಿಗೆ. ಆ ಬುರುಡೆಗಳನ್ನ ದೇವಿಗೆ ದುಷ್ಟರನ್ನ ನಿನಗೆ ಸಂಹಾರ ಮಾಡಿ ಆ ಬುರುಡೆಗಳನ್ನೇ ನಿಂಗೆ ಹಾರವಾಗಿ ಕೊಡ್ತೀನಿ. ಈ ಥರದ್ದೇನೋ ಕ್ಷುದ್ರ ಪೂಜೆ ನಡೀತಾ ಇದೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಗೊತ್ತಿಲ್ಲ ಯಾರಿಗೆ ಇಷ್ಟೊಂದು ನೆಗೆಟಿವ್ ವೈಬಲ್ಲಿ ಮೆಸೇಜಸ್ ಹೋಗುತ್ತೆ ಅಂತ ನಿಜ ಭಯ ಆಗ್ತಿದೆ ಹೇಳಕ್ಕೆ. ಬಟ್ ಹೇಳ್ದಿರ ಇರಕ್ಕೂ ಆಗ್ತಿಲ್ಲ. ನನ್ನ ಬಾಯಿ ನನ್ನ ಕಂಟ್ರೋಲೇ ಇಲ್ದಂಗೆ ಒಂದೊಂದ್ಸತಿ ಮಾತಾಡ್ತಾ ಇರುತ್ತೆ. ಎಸ್ ನೆಗೆಟಿವ್ ವೈಬ್ ಇರೋ ಹಾಗೆ ಇದೆ. ಕೆಲವು ಸತಿ ಕೆಲವ್ರು ಯಾರೋ ರೋಡಲ್ಲಿ ಹೋಗ್ತಾ ಹೋಗ್ತಾ ಹಾಗೆ ಮುಖ ಕೆಳಗೆ ಹಾಕಿ ಬಿದ್ದೋರು ಹೇಳೋದೇ ಇಲ್ಲ ಅನ್ನುವಂಥದ್ದು ಇದೆ. ಆ ಥರ ನಿಮ್ಮ ಜೊತೆ ನಿಮ್ಗೇನು ಆಗೋದಿಲ್ಲ. ನಿಮ್ಮ ಜೊತೆ ಬರ್ತಿರೋರೋ ಅಥವಾ ಆ ಥರದ್ದೇನೋ ಒಂದು ಸುದ್ದಿ ನೋಡಿ ನೀವು ಆಘಾತಗೊಳ್ತೀರಾ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟ್ಸ್ ಏನಿದ್ದೀರಾ ರಿಯೂನಿಯನ್ ಎನರ್ಜಿ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರಿಕೆನ ವಹಿಸಿ. ಮಕ್ಕಳನ್ನ ಕದೀತಾ ಇದ್ದಾರೆ. ಮಕ್ಕಳ ಕಳ್ರ ಬಗ್ಗೆ ಹೆಚ್ಚಿನ ಗಮನನ ಕೊಡ್ಬೇಕು. ಇದೊಂದು ಅವೇರ್‌ನೆಸ್ ಆಗ್ಬೇಕು. ಅದ್ರ ಕಡೆ ಗಮನ ಕೊಡಿ ಅಂತ ಯಾರಿಗೋ ಕರೆ ಹೋಗ್ತಾ ಇದೆ. ಜೊತೆಗೆ ಈ ಸತಿ ಮಕ್ಕಳ ಕಳ್ಳರು ಸಿಕ್ಕಾಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಇಲ್ಲಿ ಯಾಕೆ ನಗು ಬಂತು ಅಂದ್ರೆ ಒಂದು ಉಲ್ಫ್ ಎನರ್ಜಿ ಇದೆ ಇಲ್ಲಿ. ಸೊ ನಾನು ಮೊನ್ನೆ ನಿಜವಾದ ಉಲ್ಫ್‌ನ ಆಕಾಶದಲ್ಲಿ ನೋಡ್ದೆ. ಐ ಮೀನ್ ಕ್ಲೌಡಲ್ಲಿ ನಂಗೆ ಉಲ್ಫ್ ತರ ಕಾಣಿಸ್ತು. ಆ ಥರದೊಂದು ಉಲ್ಫನ್ನ ಯಾರೋ ಹಿಡಿದಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಅವ್ರ ಕೈಗದು ಸಿಗೋದಿಲ್ಲ. ಅದು ಝೂಮ್ ಅಂತಾರ್ ಅನ್ನುವಂಥ ರೀತಿಲಿ ಮಾಯ ಆಗ್ಬಿಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಸೊ ಕೆಲವು ಸತಿ ನಾನು ಏನ್ ನೋಡಿರ್ತೀನೋ ಅದೆಲ್ಲ ಎಲ್ಲಿ ಅವರು ಚೇಸ್ ಮಾಡ್ತಾರೆ ನನ್ನ ಡ್ರೀಮ್‌ನಾಗ್ಲಿ ಅಥವಾ ನನ್ನ ನೆಗೆಟಿವಿಟಿ ಅಥವಾ ಪಾಸಿಟಿವಿಟಿ ನನ್ನ ಲೈಫಲ್ಲಿ ಏನೇ ನಡೆದಿದ್ರು ನನ್ನ ಮೈಂಡಲ್ಲಿ ನಾನು ಏನೇ ಥಿಂಕ್ ಮಾಡ್ತಿದ್ರು ಯಾರೋ ಟ್ರ್ಯಾಪ್ ಮಾಡಿ ಅದನ್ನ ರಿಸರ್ಚ್ ಮಾಡ್ತಾರೋ ಅಥವಾ ಅದನ್ನ ಡಿಸ್ಟ್ರಾಯ್ ಮಾಡ್ತಾರೋ ಗೊತ್ತಿಲ್ಲ. ಆ ಥರದ್ದೇನೋ ಇದೆ ಇಲ್ಲಿ. ಬಟ್ ನಂದು ಕ್ಯಾನ್ಸರ್ ರಾಶಿ ಅಲ್ಲ. ಸೊ ಓಕೆ. ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಥವಾ ತಾಯಿ ಸ್ಥಾನದಲ್ಲಿರೋರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಇಂಟ್ಯೂಷನ್ ತುಂಬಾ ಹೈಲಿ ವರ್ಕ್ ಆಗ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಚೆನ್ನಾಗಿದೆ ಅನ್ನುವಂಥದ್ದು ಇದೆ. ಏನೋ ಒಂದು ಬೋರ್‌ವೆಲ್‌ಗೆ ಸಂಬಂಧಪಟ್ಟಂಗೂ ಕೂಡ ಇದಾಗತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಪಾಯಿಂಟ್ ಮಾಡಿಸ್ತಾರೆ. ಬೋರ್‌ವೆಲ್ ಹಾಕಿಸ್ಲಿಕ್ಕೆ ಪಾಯಿಂಟ್ ಮಾಡಿಸ್ತಾರೆ. ಬಟ್ ಆ ಬೋರ್‌ವೆಲ್ಲಲ್ಲಿ ಆ ಬೋರ್‌ವೆಲ್ಲಲ್ಲಿ ನೀರ್ ಬರೋದಿಲ್ಲ. ಅಲ್ಲಿಂದ ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದು ಜಾಗದಲ್ಲಿ ಬೋರ್‌ವೆಲ್‌ಗೆ ಪಾಯಿಂಟ್ ಹಾಕ್ಸಿ ಅದನ್ನ ಅಲ್ಲಿ ನೀರಿಗೆ ಕೊರೆಸ್ತಾರೆ. ಬಟ್ ಅಲ್ಲಿ ಬೋರ್‌ವೆಲ್‌ಯಿಂದ ನೀರ್ ಬರೋದಿಲ್ಲ. ನೀರ್ ಜೊತೆ ಮಹಾಲಕ್ಷ್ಮಿ ಕೂಡ ಉಕ್ಕಿ ಉಕ್ಕಿ ಬರ್ತಾಳೆ ಅನ್ನುವಂಥದ್ದು ಇದೆ. ಬಟ್ ಅದು ಎಲ್ರಿಗೂ ಗೊತ್ತಾಗೋ ಅಷ್ಟರಲ್ಲಿ ಅದು ಸ್ವಲ್ಪ ಅಷ್ಟೇ ಉಳ್ಕೊಂಡು ಮಿಕ್ಕಿದೆಲ್ಲ ಮಾಯ ಆಗ್ಬಿಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರದೋ ಜಾಗ ಜಮೀನಿನಲ್ಲಿ ಒಂದಷ್ಟು ಕೇಸ್‌ಗಳು ಆಗ್ತಾ ಇದೆ. ಕೇಸ್ ನಡೀತಾ ಇದೆ. ಆ ಜಾಗದಲ್ಲಿ ಬೋರ್‌ವೆಲ್ ಹಾಕ್ಲಿಕ್ಕೆ ಹೋದಾಗ ಅದು ನಡೆಯುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಕಾಲಿನ ಆರೋಗ್ಯದ ಕಡೆ ಗಮನನ ಕೊಡಿ. ನಿಮ್ಮ ಮಕ್ಕಳ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರಿಗೋ ಇನ್ನ 8 ಜನ ಮಕ್ಕಳಾಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಸೊ ಸನ್ಮಾರ್ಗದಲ್ಲಿ ನಡೆದ್ರೆ ಮಕ್ಕಳಿಗೆ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ವಿಶೇಷವಾಗಿ ಗೊರವನಹಳ್ಳಿ ಮಹಾಲಕ್ಷ್ಮಿಯ ಆಶೀರ್ವಾದ ಇಲ್ಲಿ ಕಾಣಿಸ್ತಾ ಇದೆ. ಗೊರವನಹಳ್ಳಿ ಮಹಾಲಕ್ಷ್ಮಿ ನಿಮ್ಗೆ ಕರೆ ಕೊಟ್ಟಿದ್ದಾಳೆ ಬನ್ನಿ ಅಂತ. ಸೊ ಹೋಗಿ ಬನ್ನಿ, ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ದೇಹದ ಯಾವುದೋ ಒಂದು ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿರೋ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೆ ಚಿಕಿತ್ಸೆ ಅಂದ್ರೆ ಹಾಸ್ಪಿಟ್ಲಿಗೆ ತೋರಿಸಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಿ ಅದರಿಂದ ಅದು ಏನಿದೆ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಜಾಗ ಜಮೀನಿನಲ್ಲಿ ಲೈಕ್ ನಾವ್ ಇವಾಗ ಕ್ರಿಸ್ಟಲ್, ಟೈಗರ್ ಐ ಈ ತರ ಎಲ್ಲ ಇದ್ ಮಾಡ್ತೀವಲ್ಲ ಆ ಥರದ್ದು ಸ್ಟೋನ್ ಸಿಗತ್ತೆ. ಎಸ್ಪೆಷಲಿ ಟೈಗರ್ ಐ ಥರದ್ದು ಏನೋ ಸಿಗತ್ತೆ ಅನ್ನುವಂಥದ್ದು ಇದೆ. ಯಾರ್ದೋ ಬಾವಿ ಇದೆ. ಅಂದ್ರೆ ಸಣ್ಣ ಬಾವಿ ಅಲ್ಲ, ದೊಡ್ಡ ಬಾವಿ. ಆ ಬಾವಿಲಿ ಏನೋ ಕಟ್ಟಿ ಹಾಕಿ
ಹಾಕಿರೋದು ಅಂದ್ರೆ ಪ್ರಯೋಗಕ್ಕೆ ಮಾಡಿರುವಂಥ ಗೊಂಬೆಗಳು ಆ ಥರದ್ದು ದಾರ ದಾರ ಆ ಥರ ಏನೋ ಕಾಣಿಸ್ತಾ ಇದೆ. ಸೊ ಆಳದಲ್ಲಿ ಇದೆ ಅನ್ನುವಂಥದ್ದು ಇದೆ. ಅದನ್ನ ಬಾವಿನ ಒಂದ್ಸತಿ ಕ್ಲೀನ್ ಮಾಡಿಸ್ಕೊಳ್ಳಿ. ಅದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಒಳ್ಳೆ ಕೆಲ್ಸಗಳನ್ನ ಮಾಡ್ತೀರಾ. ಆದ್ರೆ ಇದ್ಕಿದ್ದಂಗೆ ಕೆಟ್ಟವರಾಗಿ ಬದಲಾಗ್ಬಿಡ್ತೀರಾ. ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸಾಧ್ಯ ಆದ್ರೆ ಎಲ್ರೂ ಏಕಪತ್ನಿ ವ್ರತನ ಮಾಡಿ ಅಂತ ಇಲ್ಲಿ ಮೆಸೇಜ್ ಇದೆ. ಸೊ ಇದು ನನ್ನ ಸಂದೇಶ ಅಂತ ಅಲ್ಲ. ಇದು ಯೂನಿವರ್ಸಲ್ ಆಗಿ ಬರ್ತಿರುವಂಥದ್ದು. ಯಾಕೆಂದ್ರೆ ರಾಮ ಬಂದಿದ್ದಾರೆ ಮತ್ತೆ. ರಾಮನ ಯುಗ ಇದು. ಅರ್ಥ ಆಯ್ತಾ? ರಾಮನ ಯುಗ ಇದು. ಸೊ ರಾಮನ ಯುಗದಲ್ಲಿ ನೀವು ಶ್ರೀರಾಮಚಂದ್ರ ಆಗಕ್ಕಾಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒನ್ ಪಾಯಿಂಟ್ ಆಫ್ ಅವರ ಯಾವ್ದಾದ್ರು ಒಂದು ಗುಣನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅನ್ನುವಂಥದ್ದು. ಸೊ ಯಾರಿಗೋ ಇಲ್ಲಿ ಇನ್ನ ಸಾಕಷ್ಟು ಜನ್ಮಗಳು ಬಾಕಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಈ ಅನಿಮಲ್ಗೆ ಸಂಬಂಧಪಟ್ಟಂಗೆ ಪ್ರಾಣಿಗಳಿಗೆ ಸಂಬಂಧಪಟ್ಟಂಗೆ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಹೋದ್ರೆ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪೂರ್ವಜರು ಮಾಡಿರುವಂಥ ತೊಂದರೆಗಳು, ತಾಪತ್ರಯಗಳು, ಪ್ರಾಣಿ ಹಿಂಸೆಗಳು, ಮಾನವ ಹಿಂಸೆಗಳು ನಿಮ್ಮ ಜೀವನದಲ್ಲಿ ನಿಮ್ಗೆ ತೊಂದರೆ ಮಾಡ್ತಿದೆ. ಲೈಕ್ ಪಿತೃದೋಷದ ಥರ ಅಥವಾ ಸರ್ಪದೋಷದ ಥರ. ಇದನ್ನ ನಿವಾರಣೆ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಹೆಚ್ಚು ಹಣ ಬರುತ್ತೆ. ಆಮೇಲೆ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಕೂಡ ಸರಿ ಹೋಗುತ್ತೆ. ಥರ್ಡ್ ಪಾರ್ಟಿಯಿಂದ ಏನ್ ಕಣ್ಣೀರ್ ಹಾಕ್ತಿದ್ದೀರಾ ಅದರಿಂದ ಕೂಡ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ಜನ್ಮಗಳಲ್ಲಿ ನೀವು ಮಾಡಿರುವಂಥ ಪುಣ್ಯದಿಂದ ಅಷ್ಟೇ ನಿಮ್ಮ ಈ ಲೈಫು ಟ್ರಿಗರ್ ಆಗ್ದಿರ ಚೆನ್ನಾಗಿ ಹೋಗ್ತಾ ಇದೆ ಅನ್ನುವಂಥದ್ದು ಇದೆ. ಗ್ರಾಮ ದೇವತೆಗೆ ಉತ್ಸವ ಪಲ್ಲಕ್ಕಿನ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಇನ್ನೂ ಮಾಡಿಸ್ಕೊಟ್ಟಿಲ್ಲ. ಯಾವಾಗ ಮಾಡಿಸ್ಕೊಡ್ತೀಯೋ ಮಗನೇ ಅಂತ ಕರೀತಿದ್ದಾಳೆ ತಾಯಿ. ಒಮ್ಮೆ ಹೋಗಿ ಭೇಟಿನ ಮಾಡಿ. ಯಾರು ಅಂತ ಗೊತ್ತಿಲ್ಲ. ಮಲ್ಕೊಳ್ಳುವಂಥ ದಿಂಬು ಮೇಲೆ ಮಗುನ ಮಲಗಿಸಿ ಮಲ್ಕೊಳ್ತಿದ್ದಾರೆ. ಸೊ ಅದು ಆ ಮಗು ಆ ದಿಂಬ್ ಮೇಲೆ ತುಂಬಾ ಚೆನ್ನಾಗಿ ಮಲಗ್ತಾ ಇದೆ. ತುಂಬಾ ಪಾಸಿಟಿವ್ ಆಗಿದೆ ದಿಂಬು. ಮಕ್ಕಳು ಮಲಗುವಂಥ ದಿಂಬನ್ನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಂಗೆ ತುಂಬಾ ಬರೀ ಮಕ್ಕಳೇ ಕಾಣಿಸ್ತಿದ್ದಾರೆ. ಸೊ ಯಾರ್ಯಾರು ಇದನ್ನ ಆಯ್ಕೆ ಮಾಡಿದಿರೋ ವೃಷಭ ರಾಶಿಯವರು ತುಂಬಾ ಮಕ್ಕಳಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ತಾಯಿ ಮಗುವಿನ ಆರೋಗ್ಯ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ತುಂಬಾ ಪ್ರೀತಿ ಬರುವಂಥದ್ದು, ದೈವದ ಆಶೀರ್ವಾದನ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೋಲದ ದೈವದ ಆಶೀರ್ವಾದ ಕೂಡ ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ವಿದೇಶ ಪ್ರಯಾಣಕ್ಕೆ ಈಗ ಸರಿಯಾದ ಸಮಯ ಅಲ್ಲ ಅಂತ ನಿಮ್ಗೆ ಅನ್ಸಿರ್ಬಹುದು. ಅಥವಾ ಫೈನಾನ್ಷಿಯಲಿ ಸರಿ ಇಲ್ಲ ಅಂತ ಅನ್ಸಿರ್ಬಹುದು. ಬಟ್ ಆ ಥರ ಏನೂ ಇಲ್ಲ. ನೀವು ಹೊರಡೋ ಸಮಯಕ್ಕೆ ನಿಮ್ಗೆ ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನ ಆಟ ಆಡಿಸ್ಬೇಕು ಅಂತ ತುಂಬಾ ಕಾಯ್ತಾ ಇದ್ದಾರೆ. ಅವ್ರ ಕೈಗೆ ಸಿಕ್ಕಾಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಹೂವಿನ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಇಲ್ಲೂ ಕೂಡ ಒಂದ್ ರೀತಿ ಎನರ್ಜಿ ಇದೆ. ದೈವನ ತಿನ್ನೋದಕ್ಕೆ ಒಂದಷ್ಟು ದುಷ್ಟಶಕ್ತಿಗಳು ಪ್ರಯತ್ನನ ಪಡ್ತಿದೆ. ಲೈಕ್ ನಿಮ್ಮೂರಿನ ಗ್ರಾಮ ದೇವತೆ ಇರಬಹುದು, ಬಿಚ್ಚಾಲಮ್ಮ ದೇವಿ ಅಥವಾ ಬೇರೆ ಯಾವುದೋ ಒಂದು ದೇವಿ, ನಂಗೆ ಗೊತ್ತಿಲ್ಲ. ಆ ಥರದ್ದೇನೋ ದೇವಿನ ತಡೆ ಹಿಡಿತಾ ಇದ್ದಾರೆ ಅನ್ನುವಂಥದ್ದು. ಒಂದು ದುಷ್ಟ ಎನರ್ಜಿಯಿಂದ, ದುಷ್ಟ ಶಕ್ತಿಯಿಂದ. ಲೈಕ್ ಮೂಳೆ ಇಲ್ದಿರುವಂಥ ಒಂದು ನೆಗೆಟಿವ್ ಎನರ್ಜಿ ಏನೋ ಒಂದು ಕಾಣಿಸ್ತಾ ಇದೆ. ಆ ಥರದ್ರಿಂದ ಆ ದೇವಿಗೆ ತೊಂದರೆ ಮಾಡ್ತಿದ್ದಾರೆ. ಮತ್ತೆ ಅದು ಸಾಕಷ್ಟು ಮಕ್ಕಳನ್ನ, ಸಾಕಷ್ಟು ನೆಗೆಟಿವ್ ಎನರ್ಜಿನ ಅಥವಾ ಒಂದು ಪ್ರೇತಗಳ ಎನರ್ಜಿನ ಟ್ರ್ಯಾಪ್ ಮಾಡ್ತಿದೆ. ಸೊ ಇದನ್ನ ಹೇಗಾದ್ರೂ ಮಾಡಿ ಗ್ರಾಮದವರೆಲ್ಲ ಸೇರಿಸಿ ಇದನ್ನ ಯಾವ ರೀತಿ ಸರಿಪಡಿಸ್ಬೋದು ಇದನ್ನ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ನಾನು ಏನು ಹೇಳ್ತಿದ್ದೀನಿ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಬಟ್ ಇಲ್ಲೇನೋ ಒಂದು ಅರ್ಥ ಆಗದಿರೋ ಅಂಥದ್ದು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನೀವೇ. ಯಾಕೆಂದ್ರೆ ನನಗಂತೂ ಅರ್ಥ ಆಗ್ತಿಲ್ಲ. ಸಾಕಷ್ಟು ಕದ್ದು ಮುಚ್ಚಿ ಸಮಸ್ಯೆನ ಮಾಡ್ತಿರೋರ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಇನ್ನು ಮುಂದೆ ಹುಟ್ಟೋರೆಲ್ಲ ಇನ್ನ ಹೆಚ್ಚು ಕುಬ್ಜರಾಗಿ, ಅಂದ್ರೆ ಹೈಟ್ ವೈಸ್ ಇನ್ನ ಲೋ ಸ್ಟ್ಯಾಂಡರ್ಡ್ಗೆ ಇಳಿತಾರೆ ಅನ್ನುವಂಥದ್ದು ಕೂಡ ಇದೆ. ಅಂದ್ರೆ ಅವರ ಹೈಟ್ ಡಿಕ್ರೀಸ್ ಆಗತ್ತೆ ಅಂತ. ಸೊ ಏನೋ ಒಂದು ಗಿಫ್ಟ್ ಆಫರ್ ಬರುವಂತ ಸಾಧ್ಯತೆ ಇದೆ. ಜಾಬ್ ಆಫರ್ ಇರ್ಬೋದು, ಲವ್ ಆಫರ್ ಇರ್ಬೋದು.
ಬರುತ್ತೆ. ದುಡ್ಡಂತೂ ತುಂಬಾ ಚೆನ್ನಾಗಿದೆ. ಯಾರೋ ಸೀರಿಯಸ್ ಆಗಿ ಕೂತ್ಕೊಂಡು ಓದೋದ್ರ ಕಡೆ ಗಮನನ ಕೊಡ್ತಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಯಾರೋ ಒಬ್ರು ಸಿಂಗಲ್ ಆಗಿ ದೂರದಲ್ಲಿ ಕೂತ್ಕೊಂಡು ಎಲ್ಲಾನು ಗಮನಿಸಿ ಏನೋ ಒಂದು ಅಚೀವ್ಮೆಂಟ್ ಕಡೆ ಗಮನನ ಕೊಟ್ಟಿದ್ದೀರಾ. ಹೀಗೆ ಮುಂದುವರಿಸಿ. ಇದರಿಂದ ನಿಮ್ಗೆ ಸಾಕಷ್ಟು ಯಶಸ್ಸು ಸಿಗುತ್ತೆ. ಮತ್ತೆ ರಕ್ಷೆ ಕೂಡ ಇದೆ. ನಿಮ್ಮ ಪ್ರಯತ್ನ ಫಲ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕಣ್ಣೀರು ಬೇಡ, ನಗ್ನಗ್ತಾ ಮಾಡಿ. ನೀವು ಯಾರ್ಯಾರು ಶಕ್ತಿನ ಕಳ್ಕೊಂಡಿದ್ದೀರೋ ಅವರೆಲ್ಲರಿಗೂ ನಿಮ್ಮ ಪವರ್ ಬ್ಯಾಕ್ ಆಗತ್ತೆ. ನಿಮ್ಮ ಅಧಿಕಾರ ಕೂಡ ನಿಮ್ಗೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಹೊಸ ಮನೆ ತಗೊಳ್ತೀರಾ ಇನ್ನ ಒಂದು ಅನ್ನುವಂಥದ್ದು ಕೂಡ ಇದೆ. ಸೊ ಕೂದಲಿನ ಆರೋಗ್ಯ, ತಲೆಯಲ್ಲಿ ಕೂದಲು ಬಗ್ಗೆ ಯಾರೋ ಹೆಚ್ಚು ಯೋಚನೆ ಮಾಡ್ತಿದ್ದೀರಾ. ಸೊ ಕೂದಲು ಬರುತ್ತೆ ಕಾಂತಿಯುತವಾಗಿ, ಹೆಚ್ಚು ಸ್ಟ್ರಾಂಗ್ ಆಗಿ, ಲಾಂಗ್ ಆಗಿ ಬರುತ್ತೆ, ಲಾಂಗ್ ಹೇರ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಈವನ್ ಮೆನ್ಸ್ ಏನಾದ್ರು ನೋಡ್ತಿದ್ರೆ ನಿಮ್ಗೆ ಹೇರ್ ಲಾಸ್ ಆಗ್ತಿದೆ ಅಥವಾ ಬಾಲ್ಡ್ ಹೆಡ್ ಆಗ್ತಿದೆ, ಒಂದು ಮೊಟ್ಟೆಯ ಕತೆ ತರ, ಅಂದ್ರೆ ಅಚಾನಕ್ ಆಗಿ ನಿಮಗೂ ಕೂಡ ಹೇರ್ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಹೇರ್ ಲಾಸ್ ಆಗ್ತಾ ಇರೋರಿಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ ಅನ್ನೋದಕ್ಕಿಂತ ನೀವೇ ಟೇಕ್ ಕೇರ್ ಮಾಡ್ಕೊಳ್ಳಿ. ನಿಮ್ಮ ಕೇರೇ ಸಾಕು, ನಿಮ್ ಕೂದಲು ವಾಪಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ವಿವಾಹಕ್ಕೆ ಪ್ರಯತ್ನ ಪಟ್ರೆ ಸಂಬಂಧಿಕರ ಕಡೆಯಿಂದನೂ ನಿಮ್ಗೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗುವಂಥದ್ದು ಇದೆ. ಅರೇಂಜ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು, ಲವ್ ಮ್ಯಾರೇಜ್ ಎರಡು ಕೂಡ ಇದೆ. ಯಾರು ತುಂಬಾ ಅಳ್ತಾ ಇದ್ದೀರಾ, ಯಾರದೋ ಕಣ್ಣೀರಿಗೆ ನೀವು ಕಾರಣ ಆಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ನಂಗೆ ಯಾಕೆ ಅಂತ ಗೊತ್ತಿಲ್ಲ, ಜಾಸ್ತಿ ನೆಗೆಟಿವ್ ವೈಬು, ನೆಗೆಟಿವಿಟಿ ಮಾಡೋರು, ನಿಮ್ಮ ಮೇಲೆ ಆಗಿರುವಂಥ ಪ್ರಯೋಗಗಳು, ಇನ್ನು ಮುಂದಕ್ಕೆ ಮಾಡುವಂಥ ಪ್ರಯೋಗಗಳು ಇದೇ ಕಾಣಿಸ್ತಾ ಇದೆ. ಯಾರೋ ನಿಮ್ಮನ್ನ ಸರಿಯಾದ ರೀತಿಯಲ್ಲಿ ಟ್ರ್ಯಾಪ್ ಮಾಡಿಸಿದ್ದಾರೆ. ನಿಮ್ಮ ಕಾಲಿನ ಆರೋಗ್ಯ, ಎಸ್ಪೆಷಲಿ ಕಾಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಬಟ್ ನಿಮ್ಗೇನು ತೊಂದರೆ ಆಗೋದಿಲ್ಲ. ಯು ಹ್ಯಾವ್ ಲಾಂಗ್ ಲೈಫ್. ಸೊ ಫ್ಯಾಮಿಲಿ ಕಡೆ, ಮಕ್ಕಳ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಮಗು ಇಲ್ಲಿ ಒಲಿಂಪಿಕ್ ಕ್ರೀಡೆಯಲ್ಲಿ ಹೆಚ್ಚಿನ ಯಶಸ್ಸನ್ನ ಗಳಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬೆನ್ನು ಮೂಳೆಯ ಆರೋಗ್ಯದ ಕಡೆ ಗಮನನ ಕೊಡಿ. ನಿಮ್ಮ ಕೈಗಳ ಆರೋಗ್ಯದ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ತಯಾರು ಮಾಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಈ ಕಾರ್ಡಲ್ಲಿ ಏನಿದೆ ನೋಡೋಣ. ಆದಿಯೋಗಿ ಇದ್ದಾರೆ. ಸೊ ಬ್ಲೆಸ್ಸಿಂಗ್ಸ್ ಆಫ್ ಯೋಗ ನಾಲೆಜ್ ಫ್ರಮ್ ದ ಫಸ್ಟ್ ಗುರು, ಕನ್ಸರ್ಟ್ ವಿತ್ ಇನ್ನರ್ ಸೆಲ್ಫ್. ಸೊ ಆಗ್ಲೇ ಹೇಳುವಂಗೆ ಸಾಕಷ್ಟು ವಿದ್ಯೆನ ಕಲಿತೀರಾ ಅನ್ನುವಂಥದ್ದು ಇದೆ. ವಿದ್ಯೆನ ಕಲಿಯೋದ್ರ ಜೊತೆಗೆ ನಿಮ್ಮೊಳಗಿನ ಗುರು ನೀವಾಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಆದಿಯೋಗಿ ಅಂದ್ರೆ ಮೊದಲ ಗುರು ಅವರು. ನಂಗೆ ಅನ್ನಿಸ್ತಾ ಇರೋ ಪ್ರಕಾರ ಸದ್ಯಕ್ಕೆ ನೀವು ಹಠಯೋಗದ ಒಂದು ಪ್ರಾಕ್ಟೀಸನ್ನ ಮಾಡಬೇಕು ಅಂತ. ಸದ್ಯಕ್ಕೆ ನೀವು ಯೋಗದ ಕಡೆ ಗಮನನ ಕೊಟ್ಟು ಯೋಗನ ಹೆಚ್ಚು ಕಲೀರಿ ಅನ್ನುವಂಥದ್ದು ಇದೆ. ಈಗ ನಿಮ್ಮ ಜೀವನದಲ್ಲಿ ಎಲ್ಲಾನು ಕಲ್ತಿದ್ದೀರಾ, ಈಗ ನೀವು ಕಲಿಬೇಕಾಗಿರೋದು ಯೋಗ. ಯೋಗನ ಕಲ್ತ್ರೆ ನೀವು ಕಲ್ತಿರುವಂಥ ವಿದ್ಯೆ ಜೊತೆ ಯೋಗ ಕಂಬೈನ್ ಆಗಿ ಮೈಂಡ್ ಬ್ಲೋಯಿಂಗ್ ಪವರ್ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಇನ್ನೊಂದು ಕಾರ್ಡ್ ಬೇಕು ಅಂತ ಅನ್ನಿಸ್ತಾ ಇದೆ ನೋಡಿ, ಸಾಂಬ ಸದಾಶಿವ. ಎಸ್, ಬಿ ಪ್ರಿಪೇರ್ಡ್ ಟು ರಿಸೀವ್ ದ ನಾಲೆಜ್, ಬ್ರಹ್ಮಜ್ಞಾನ. ನಂಗೆ ಗೊತ್ತಿಲ್ಲ, ಆ ವರ್ಡ್ ನಂಗೆ ಕೇಳಿಸ್ತಾ ಇದೆ. ಅಷ್ಟದ್ವಶನು ಮಹಾಜ್ಞಾನ ಸಿದ್ಧಿ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡ್ದಂಗೆ ನಂಗೆ ಕೇಳಿಸ್ತಾ ಇದೆ. ಸೊ ಎಸ್, ದಕ್ಷಿಣಾಮೂರ್ತಿ ಮತ್ತೆ ಆದಿಯೋಗಿ. ಆದಿಯೋಗಿ ಮಹಾಗುರು ಇದ್ದಾರೆ. ಸೊ ಆದಿಯೋಗಿ ಯೋಗಕ್ಕೆ ಮೂಲ ಪುರುಷ, ಎಲ್ಲ ವಿದ್ಯೆಗಳ ಅಧಿಪತಿ. ಅವರು ಹೇಳ್ಕೊಟ್ಟಿದ್ದು ಅವರ ವೈಫಿಗೆ ಮೊದಲ ಪ್ರಯತ್ನನೇ. ಅದಕ್ಕೆ ಮನೆಯೇ ಮೊದಲ ಪಾಠಶಾಲೆ ಅನ್ನೋದು ಅದಕ್ಕೆ ಅಂತ ಅನ್ಸುತ್ತೆ. ಶಿವಪ್ಪ ಫಸ್ಟ್ ಹೇಳ್ಕೊಟ್ಟಿದ್ದು ಅಮ್ಮಂಗೆ, ಅಮ್ಮನಿಂದ ಮಕ್ಕಳಿಗೆ, ಮಕ್ಕಳಿಂದ ಜಗತ್ತಿಗೆ ಹಾಗೇನೆ.
ಸೊ ಈಗ ಏನೋ ಒಂದು ವಿದ್ಯೆ ಕಲಿಸುವಂತ ಸಮಯ, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಇಲ್ಲಿ ಒಂದು ಸಣ್ಣ ಮೆಸೇಜ್ ಇದೆ. ಸಣ್ಣ ಮೆಸೇಜ್ ಅಲ್ಲ, ಅದು ನನ್ನ ಪಾಲಿಗೆ ಬಹುದೊಡ್ಡ ಮೆಸೇಜ್. ಸೊ ನನ್ನ ತಮ್ಮ ಸಾಯೋದಕ್ಕೆ ಸ್ವಲ್ಪ ಒಂದಿನ ಬಿಫೋರು ಒಂದು ನಮ್ಮ ರಿಲೇಟಿವ್ ಹುಡುಗಿ ತೀರೋಯ್ತು. ಅದು ಅನಾಥೆ ಇತ್ತು. ಅನಾಥೆ ಅಂತ ಹೇಳಲ್ಲ, ನಾವೆಲ್ಲ ಇದ್ವಲ್ಲ. ಸೊ ಅವಳು ಸತ್ಲು ಅನ್ನೋ ಸುದ್ದಿ ಕೇಳಿ ನನ್ನ ತಮ್ಮ ಸತ್ತೋದ. ಅವಳು ನೋಡ್ಲಿಕ್ಕೆ ಸೇಮ್ ಇದೇ ತರ ಇದ್ಲು. ಅವಳ ಐಸೆಲ್ಲ ಸೇಮ್ ಹೀಗೆ ಇತ್ತು. ಸೊ ಆ ಹುಡುಗಿ ರೀಬರ್ತ್ ಆಗಿದೆ ಅಂತ ನಂಗೆ ಇಲ್ಲಿ, ಅಂದ್ರೆ ರೀಬರ್ತಿಗೆ ಹೋಗ್ತಾ ಇದೆ, ಆನ್ ಆ ಕಡೆ ಗಮನ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಅದು ನಂಗೆ ಖುಷಿ ಆಯ್ತು. ಸೇಮ್ ಹಾಗೆ ಆಯ್ತು. ಸೊ ಯೂನಿವರ್ಸ್ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಧರ್ಮದ ಹಾದಿಲಿ ನಡೀರಿ ಅಂತ ಹೇಳ್ತಾ ಟೇಕ್ ಕೇರ್.